ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇವತ್ತು ಈ ವಿಡಿಯೋನಲ್ಲಿ ಬಿಳಿ ಕೂದಲಿನ ಸಮಸ್ಯೆಗೆ ಒಂದು ಸಿಂಪಲ್ ಮನೆಮದ್ದನ್ನು ತಿಳಿಸ್ಕೊಡ್ತೀನಿ. ಇದು ನನ್ನ ಚಾನಲ್ ಪವಿತ್ರಾಸ್ ಕನ್ನಡ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ಲಾಸ್ಟಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ. ಬಿಳಿ ಕೂದಲಿನ ಸಮಸ್ಯೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಲ್ಲೂ ಕಾಡುವಂಥ ಸಮಸ್ಯೆನೇ ಆಗಿದೆ, ಕಾಮನ್. ಇದಕ್ಕೆ ನಾವು ಎಷ್ಟೋ ಥರ ಮನೆಮದ್ದನ್ನು ಅಥವಾ ಮಾರ್ಕೆಟಿಂದ ಸಿಗುವಂಥ ಕ್ರೀಮ್, ಆಯಿಲ್ ಎಲ್ಲದನ್ನು ಯೂಸ್ ಮಾಡಿರ್ತೀವಿ. ಮುಂಚೆನೇ ನಾವು ಇದಕ್ಕೆ ಬಿಳಿ ಕೂದಲು ಬರೋದಕ್ಕೂ ಮುಂಚೆನೇ ಅಂದರೆ ಸ್ವಲ್ಪ ಕಾಣಿಸ್ಕೊಳ್ತಿದೆ ಅಂತ ಹೇಳಿದಾಗಲೇ ಎತ್ತೆಚ್ಕೋಬೋದು. ಕೆಲವೊಂದು ಮನೇಲಿರುವಂತಹ ಪದಾರ್ಥಗಳಿಂದ ಉಪಯೋಗ ಮಾಡಿಕೊಂಡು ಅದನ್ನು ಮರೆಮಾಚಬಹುದು. ದೊಡ್ಡವರಾದರೆ ಡೈ ಹಾಕೋಬೋದಲ್ವಾ, ಆದರೆ ಚಿಕ್ಕವರಾಗೂ ಸಹ ಬಿಳಿ ಕೂದಲು ಸಮಸ್ಯೆ ಕಾಡುತ್ತೆ. ಅಂಥವ್ರು ಏನು ಮಾಡಬಹುದು, ಇದು ಹೆಚ್ಚಾಗೋದಕ್ಕೂ ಮುಂಚೆನೇ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಾವು ತೆಂಗಿನ ಎಣ್ಣೆನ ತಲೆಗೆ ಅಪ್ಲೈ ಮಾಡೋದಕ್ಕೆ ಪ್ರತಿನಿತ್ಯ ಯೂಸ್ ಮಾಡ್ತೀವಿ ಅಲ್ವಾ. ಇದಕ್ಕೆ ಒಂದೇ ಒಂದು ವಸ್ತುವನ್ನು ಬಳಸೋದ್ರಿಂದ ಬಿಳಿ ಕೂದಲನ್ನು ಶಾಶ್ವತವಾಗಿ ಮರೆಮಾಚಬಹುದು. ಇದು ಬಿಳಿ ಕೂದಲು ಬಂದ ನಂತರನೇ ಹಚ್ಚಬೇಕು ಅಂತ ಏನಿಲ್ಲ. ಇವಾಗಲಿಂದನೇ ನಾವು ಬಿಳಿ ಕೂದಲನ್ನು ಮಕ್ಕಳಿಂದ ಹಿಡಿದು ಹಚ್ಚೋದ್ರಿಂದ ಬಿಳಿ ಕೂದಲ ಸಮಸ್ಯೆ ಕಡಿಮೆ ಆಗುತ್ತೆ. ಈ ಕೊಬ್ಬರಿ ಎಣ್ಣೆಗೆ ಒಂದು 10ರಿಂದ 15 ಎಲೆಗಳಷ್ಟು ಕರಿಬೇವನ್ನು ಕೊಬ್ಬರಿ ಎಣ್ಣೆಯಲ್ಲಿ ಬಿಸಿ ಮಾಡಿ ಕೂದಲಿನ ಬುಡದಿಂದ ಹಚ್ಚಬೇಕಾಗತ್ತೆ. ಇದು ಸಿಂಪಲ್. ನೆಕ್ಸ್ಟ್ ಇನ್ನೊಂದು ವಿಧಾನ ಅಂದರೆ ಕರಿಬೇವಿನ ಎಲೆಗಳನ್ನ ಒಂದು ಹಿಡಿಯಷ್ಟು ಕರಿಬೇವಿನ ಎಲೆಗಳನ್ನು ನೀರಿನಲ್ಲಿ ನೆನೆಸ್ಬಿಟ್ಟು ಅದನ್ನು ರುಬ್ಬಿ ಪೇಸ್ಟ್ ಮಾಡಿ ಕೂದಲಿನ ಬುಡಕ್ಕೆ ಹಚ್ಚಿ ಅರ್ಧ ಗಂಟೆ ನಂತರ ಅದನ್ನು ವಾಶ್ ಮಾಡಬಹುದು. ಇದು ಒಂದು ಮೆಥಡ್. ಕರಿಬೇವಿನ ಎಲೆಗಳಲ್ಲಿ ಉತ್ಕರ್ಷಣ ನಿರೋಧಕ ಮತ್ತು ಪ್ರೋಟೀನ್ಗಳಿಂದ ಸಮೃದ್ಧವಾಗಿದೆ. ಇದು ಕೂದಲಿನ ಆರೈಕೆಗೆ ತುಂಬಾ ಉತ್ತಮ. ಇದ್ರ ಜೊತೆ ಅರ್ಧ ಹೋಳಿನಷ್ಟು ನಿಂಬೆ ಹಣ್ಣನ್ನು ಸಹ ಮಿಕ್ಸ್ ಮಾಡಿ ಕೊಬ್ಬರಿ ಎಣ್ಣೆ, ಕರಿಬೇವು ಮತ್ತು ಅರ್ಧ ಹೋಳಿನಷ್ಟು ನಿಂಬೆ ಹಣ್ಣನ್ನು ಸಹ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಬಿಳಿ ಕೂದಲು ಬುಡದಿಂದ ಬಿಳಿ ಕೂದಲು ಹೊಟ್ಟು ಮತ್ತು ಕೂದಲು ಶೈನ್, ಕೂದಲು ಸಹ ಬೆಳವಣಿಗೆಯನ್ನು ಕಾಣಬಹುದು. ಶಾಶ್ವತವಾಗಿ ಬಿಳಿ ಕೂದಲನ್ನು ಮರೆಮಾಚೋದಕ್ಕೆ ಕರಿಬೇವನ್ನು ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ಬಿಳಿ ಕೂದಲು ಖಂಡಿತ ಹೋಗುತ್ತೆ.